ಮತ್ತು ಇವರ 38ನೇ ವರ್ಷದ ಹುಟ್ಟುಹಬ್ಬ. ಅವರ ಪತಿ ಕೂಡ ನಮ್ಮ ಜೊತೆಯಲ್ಲಿ ಶಶಿಧರ್ ಕೂಡ ಬಂದಿದ್ದಾರೆ. ಶ್ರೀಮತಿ ಮಮತಾ ಅವರಿಗೆ ಈಗ 38 ವರ್ಷ. ಇನ್ನು ಒಂದು 38 ವರ್ಷ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಲು ಮಾಡೋಣ. ಇವತ್ತು ನಿಜವಾಗ್ಲೂ ಎಲ್ಲರೂ ಬಾಕುಳದ ಕಡೆಯಲ್ಲಿ ಇಂತಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಸ್ವಂತ ಸಂಬಂಧಿಕರನ್ನು, ಬಂಧು ಮಿತ್ರಾದಿಗಳನ್ನು, ಹಿತೈಷಿಗಳನ್ನು ಅಥವಾ ಶ್ರೀಮಂತರನ್ನೆಲ್ಲ ಕರೆದು ದೊಡ್ಡ ಊಟಗಳನ್ನ ಏರ್ಪಡಿಸ್ತಾರೆ. ಅವರು ಅದನ್ನು ಮಾಡಲಿಲ್ಲ. ನಮ್ಮಂತ ಯಾರಿಗೂ ಬೇಡಂತ ತಳ್ಳಲ್ಪಟ್ಟದವರನ್ನು ಅವರು ಆಯ್ಕೆ ಮಾಡಿದ್ದಾರೆ. ಕಾರಣ ದೇವರು ಕೂಡ ಅಂತವ್ರನ್ನೇ ಆಯ್ಕೆ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮಮತಾ ಅಂತ. ನಾನು ಅರ್ಧ ಭಾಗವನ್ನು ನಾನು ಭಗವಂತನಿಗೆ ದಾನ ಮಾಡಬೇಕು ಅಂತ ಆದ ಕಾರಣ ಅದು ಕೂಡ ನಾನು ಎಲ್ಲೋ ಇದ್ದ ಶ್ರೀಮಂತರಿಗೆ ಇಲ್ಲ ಎಲ್ಲೋ ಒಂದು ಐಫಲ್ಲವರಿಗೆ ಕೊಟ್ಟು ಏನು ಪ್ರಯೋಜನ ನೋಡಿ. ಇಲ್ಲಿ ನಿಮ್ಮನ್ನು ನೋಡುವಾಗ ಇಲ್ಲಿ ಅನಿಸ್ತದೆ ನನಗೀಗ. ಮೊದಲನೇದಾಗಿ ನಾನು ಇಲ್ಲಿ ಗುರುತಿಸಿಕೊಂಡದಂತ ಹೇಳಿದ್ರೆ, ನಮ್ಮ ದೇವರಂತ ತಂದೆ ತಾಯಿ ನಿಮ್ಮೊಟ್ಟಿಗೆ ಇದ್ದ ಕಾರಣ ನೀವು ಪಾಲಿಸ್ತಿರುವ ಶಿಸ್ತು ಇದೆ ಅಲ್ವಾ, ಈ ಶಿಸ್ತು ನನಗೆ ತುಂಬಾನೇ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ, ಒಂದು ಮನೆಯಲ್ಲಿ ನಾವೊಂದು ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕಿದೆ. ಎಷ್ಟೋ ನಾವು ಸಮಸ್ಯೆಗಳಿಂದ ಆದ್ರೆ ಇಷ್ಟು ಜನರನ್ನು ಒಂದೇ ಮಕ್ಕಳ ತಾಯಿ ಅಂತ ನೋಡ್ಕೊಳ್ತಿದ್ರೆ ಅವರ ತ್ಯಾಗಕ್ಕೆ ಯಾವಾಗ್ಲೂ ನಾನು ಆಭಾರಿಯಾಗಿರ್ತೇನೆ ಸರ್. ನಿಜವಾಗಿ ನಾನು ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಸರ್. ಆದ್ರೆ ನಾನು ಕೊಡೋದು ಒಂದು ಕಿರು ಕಾಣಿಕೆ ಆಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ಅನ್ನದಾನ ಅಂತ ಹೇಳುವುದನ್ನು ಕೊಡ್ಬೇಕಂತ ನನಗೆ ದೊಡ್ಡ ಮಟ್ಟದಲ್ಲಿ ಆಸೆ ಇತ್ತು. ಆದ್ರೂ ನನಗೆ ಎಷ್ಟು ಸಾಧ್ಯನ ಅಷ್ಟು ಕೊಟ್ಟಿದ್ದೇನೆ. ಇನ್ನು ಬರುವ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ನನ್ನಿಂದ ಎಷ್ಟು ಸಾಧ್ಯನ ಅಷ್ಟು ಕೊಡುವುದನ್ನು ನನಗೆ ಭಗವಂತ ಕಲ್ಪಿಸ್ಲಿ ಅಂತ ಹೇಳುತ್ತಾ, ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ನೀಡಿದಿತ್ತ ಈ ಸಂಸ್ಥೆಯ ಪ್ರತಿಯೊಬ್ಬರಿಗೆ, ಇಲ್ಲಿ ಎಲ್ಲ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದಿಂದ ಇರುವುದು, ಪ್ರತಿಯೊಂದು ಗುರುಗಳಿರ್ಬೋದು, ಇವರಿಗೆಲ್ಲರಿಗೆ ನಾನು ಋಣಿಯಾಗಿರುತ್ತಾ, ನಾವು ಮಾಡುವಂತ ಒಂದು ಸಣ್ಣ ಕೆಲಸವು ಅದು ಭಗವಂತನಿಗೆ ಇಷ್ಟ ಆಗ್ಬೇಕಂತೆ. ಭಗವಂತನಿಗೆ ಇಷ್ಟ ಆದ್ರೆ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಆದ್ರಿಂದ ಇವತ್ತು ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೇನೆ. ಆ ಖುಷಿಯನ್ನು ಜನಗಳಿಗೆ ಹಂಚುವಂತ ಉದ್ದೇಶದಿಂದ ನನ್ನ ಹುಟ್ಟಿದ ಹಬ್ಬವನ್ನು ನಾನು ಮಾಡಬೇಕಿದ್ರೆ ಇಲ್ಲೇ ಮಾಡ್ಬೇಕಂತ ತೀರ್ಮಾನ ಮಾಡಾಗ ನಂಗೆ